ತುಮಕೂರು ಮತ್ತು ಭದ್ರಾವತಿಗೆ 15 ಗ್ರಾಮಗಳು ಕುಡಿಯೋ ನೀರು ಯೋಜನೆ ಮಾಡೋದಕ್ಕೆ ಫಸ್ಟ್ ಒಂದು ಆಯ್ತಪ್ಪ ಚೆಕ್ ಮಾಡ್ತೀವಿ ಎಲ್ಲ ಡೀಟೇಲ್ಸ್ ತಗೊಂಡು ಸೊ ಏನೇನು ಬೋರ್ವೆಲ್ಗಳು ಇದೆ ಡೀಟೇಲ್ಸು ನಮ್ಗೆ ಎಷ್ಟು ರನ್ನಿಂಗ್ ಇದೆ ಎಷ್ಟು ಈಲ್ಡ್ ಇದೆ ಮತ್ತು ಎಷ್ಟು ವರ್ಷದಿಂದ ಓಡ್ತಾ ಇದೆ ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ತಗೊಂಡು ಆಮೇಲೆ ನೆಕ್ಸ್ಟು ಯಾವ ಪ್ರಾಜೆಕ್ಟಿಂದ ಅದಕ್ಕೆ ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಯೋಜನೆ ಇದೆ ಅಲ್ಲಿಂದ ಮುಂದಕ್ಕೆ ನಾವು ಬೋರ್ವೆಲ್ ಕೊಡೋದು ರೀಚಾರ್ಜ್ ಆಗಿದೆ ಅದ್ರ ಬಗ್ಗೆ ಸಮಗ್ರವಾಗಿ ಚೆಕಿಂಗ್ ಆಗುತ್ತೆ. 10 ರಿಂದ 12 ಜನ ಇರ್ತಾರೆ. ಸೊ 10 ರಿಂದ 12 ಜನ ಕೂಡ ನಾವು ಅಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಇಷ್ಟು ಮಾಡ್ತೀವಿ ಸರ್ ಸಸ್ಟೈನಬಲ್ ಇರುತ್ತೆ ಈ ಪ್ರಾಜೆಕ್ಟ್ ಮುಂದುವರಿಯುತ್ತೆ ಅಂತ. ಸೊ ಇಷ್ಟೆಲ್ಲ ಆಗಿ ಈಗ ನಮಗೆ ದೊಡ್ಡ ತುಮಕೂರಿಂದ ದೊಡ್ಡ ತುಮಕೂರು ಈಗ ಹಾಗೆ ಅಪ್ರೂವಲ್ ಆಗಿದೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ, ಅನುಮತಿ ಆಗಿದೆ, ಮತ್ತೆ ಹಾರ್ಡ್ ಕಾಪಿ ತಾಂತ್ರಿಕ ಮಂಜೂರಾತಿ ಆಗಿದೆ. ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ನಾವು ಈಗಾಗಲೇ ಎಸ್ಟಿಮೇಟ್ ನ ಈಗ ಆಫೀಸ್ ಕಳಿಸಿದ್ವಿ. ಇವತ್ತು ಸಂಜೆ ನಮಗೆ ಈ ಪ್ರೊಕ್ಯೂರ್ಮೆಂಟ್ ಆಗಿ ಅಪ್ರೂವಲ್ ಸಿಕ್ತು ಅಂತ ನಾವು ನೆಕ್ಸ್ಟ್ ಟೆಂಡರ್. ಸೊ ಇದು ದೊಡ್ಡ ತುಮಕೂರು. ಭದ್ರಾವತಿಯಿಂದ ನಮ್ಗೆ ಏನಾಯ್ತು ಸಮಸ್ಯೆ ನಮಗೆ ಭದ್ರಾವತಿಯಲ್ಲಿ ಏನಾಯ್ತು ಸರ್, ಲ್ಯಾಂಡ್ ಐಡೆಂಟಿಫೈ ಮಾಡೋದು ಕಷ್ಟ ಆಯ್ತು ಸರ್, ಸಂಪುಟ ಹೆಲ್ಪ್ ಮಾಡಬೇಕು ಅಂತ. ಸೊ ಅದರಿಂದ ಒಂದು 2 ರಿಂದ 3 ತಿಂಗಳು ಡಿಲೇ ಆಯಿತು. ಸೊ ಹಾಗಾಗ್ಬಿಟ್ಟು ಎಸ್ಟಿಮೇಟ್ ಫೈನಲ್ ಮಾಡೋದಕ್ಕೆ ಡಿಲೇ ಆಯಿತು. ಈಗ ಪ್ರಸ್ತುತ ಏನಾಗಿದೆ ಸರ್, 922 ಲಕ್ಷಕ್ಕೆ ನಾವು ಎಸ್ಟಿಮೇಟ್ ಕಳಿಸಿದ್ದೀವಿ. ಈಗ PMU ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಆಫೀಸರ್ ಇರುತ್ತೆ, ಅದೆಲ್ಲ ಸ್ಕೂಟಿ ಮಾಡಿ ಮತ್ತೆ SNPC ಕಮಿಟಿಗಳು ಎಲ್ಲ ಪ್ರೋಸೆಸ್ ಆಗಿ ರಿವೈಸ್ ಆಗಿ 950 ಲಕ್ಷ ರಿವೈಸ್ ಆಗಿದೆ. 922ರಿಂದ 950 ಈಗ ಅದನ್ನ ACS ಕಳಿಸ್ತಾ ಇದ್ದಾರೆ. ACS 10 ಕ್ರೋಸ್ ಒಳಗಡೆ ಅರ್ಜಿನ ಕೂಡ ಅಧಿಕಾರ ಇದೆ. ಸೊ ಅವ್ರು ಹೋಗಿ ಅಪ್ರೂವಲ್ ಆಗುತ್ತೆ. ಸೊ ಈಗ ಭದ್ರಾವತಿಗೆ ಈ ಸ್ಟೇಜ್ ಅಪ್ರೂವಲ್ ಆಗುತ್ತೆ. 10 ಡೇಸ್ ಅಲ್ಲಿ ಅಪ್ರೂವಲ್ ಆಗುತ್ತೆ. ಈಗಾಗಲೇ ನಮ್ದು ಎಸ್ಟಿಮೇಟ್ ಸ್ಕೂಟಿ ಆಗಿ ಫೈನಲ್ ಆಗಿರೋದ್ರಿಂದ ಟೆಕ್ನಿಕಲ್ ಸ್ಯಾಂಕ್ಷನ್ ಡಿಲೇ ಆಗಿದೆ. ಸೊ ಅದರಿಂದ ಒಂದು 10-15 ಡೇಸ್ ಆಗುತ್ತೆ. ಸೊ ಈ ಟೆಂಡರ್ ಪ್ರೋಸೆಸ್ ವಿತಿನ್ 1 ವೀಕ್ ಅಲ್ಲಿ ನಾವು ದೊಡ್ಡ ತುಮಕೂರು ಸ್ಟಾರ್ಟ್ ಮಾಡ್ತೀವಿ. ಭದ್ರಾವತಿಗೂ ಅಡ್ಮಿನ್ ಅಪ್ರೂವಲ್ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ, ಅಲ್ಲಿಂದ ಒಂದು 15 ಡೇಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಎರಡೂ ನಮಗೆ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ, ಬೆಳಗಾವಿ ಸ್ಕೀಮ್ ಆಗಿದೆ, ಫಂಡ್ಸ್ ಅಲೋಕೇಶನ್ ಆಗಿದೆ. ಇದರಿಂದ ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ, ಮುಂದೆ ಕೂಡ ಅನುಷ್ಠಾನ ಆಗಿದೆ. ಒಂದು ಅಪ್ರಾಕ್ಸಿಮೇಟ್ ಡೇಟ್ ಸರ್, 3 ತಿಂಗಳ 4 ತಿಂಗಳ ದೊಡ್ಡ ತುಮಕೂರು ಈಗ ಟೆಂಡರ್ ಸ್ಟಾರ್ಟ್ ಮಾಡ್ತೀವಿ ಸರ್ ನೆಕ್ಸ್ಟ್ ವೀಕ್ ಅಲ್ಲಿ. ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ. ಸೊ ನಮಗೆ ಟೆಂಡರ್ ಫೈನಲೈಸ್ ಆಗಿ 2 ಮಂತ್ಸ್ ಬೇಕಾಗುತ್ತೆ. ಸೊ ಅಷ್ಟರಲ್ಲಿ ನಮಗೆ 2-2.5 ಮಂತ್ಸ್ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ ಸರ್, ಟೆಕ್ನಿಕಲ್ ಸ್ಯಾಂಕ್ಷನ್ ಆಗೋದು ದೊಡ್ಡ ತುಮಕೂರು ಟೆಕ್ನಿಕಲ್ ಸ್ಯಾಂಕ್ಷನ್ ಸಂಜೆ ಬರುತ್ತೆ ಅಂತ ಎಲ್ಲಪ್ಪ ಭದ್ರಾವತಿ ಟೆಕ್ನಿಕಲ್ ಸ್ಯಾಂಕ್ಷನ್ ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಟೆಂಡರ್ ತೆಗೆಯೋದಕ್ಕೆ ಈ ಪ್ರೊಕ್ಯೂರ್ಮೆಂಟ್ ಕಳಿಸಿದ್ರು, ಅವ್ರು ಅಪ್ರೂವ್ ಮಾಡಬೇಕಾಗುತ್ತೆ ಸಾಫ್ಟ್ವೇರ್. ಸೊ ಅದು ಇವತ್ತು ಸಂಜೆ ಆಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ನಾವು ಟೆಂಡರ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ. ಟೆಂಡರ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ 2 ಮಂತ್ಸ್ ಅಲ್ಲಿ ಅವರೇ ಇನ್ನು 5 ದಿವಸದಲ್ಲಿ ಒಂದಾಗುತ್ತೆ. ಅಲ್ಲಿ ನಮ್ಮ ಇಂಜಿನಿಯರ್ ಕಳಿಸಿದ್ದಾರೆ, ಅವರು ಈ ಅಲ್ಲೇ ಇದ್ದಾರೆ. ಈಗ ನಾವು ಜೊತೆಗೆ ಮಾತಾಡಿದ್ರು, ದೊಡ್ಡ ತುಮಕೂರು 5 ದಿವಸದಲ್ಲಿ ಆಗುತ್ತೆ. ಅಡ್ಮಿನ್ ಅಪ್ರೂವಲ್ಗೆ ಈಗ ACS ಹೋಗ್ತಾರೆ. 4 ತಿಂಗಳು ನೀರು ಕುಡಿಬಹುದು ಸರ್. ಹೌದು ಸರ್, ಅದಕ್ಕೆ ನಾವು ಏನು ಸಾಹೇಬ್ರ ಜೊತೆ ಡಿಸ್ಕಷನ್ ಮಾಡ್ತೀವಿ ಸರ್. ಈಗ ಸಂಪು ಓವರ್ ಟ್ಯಾಂಕ್ ಲೇಟ್ ಆಗುತ್ತೆ. ಸೊ ಫಸ್ಟ್ ಬೋರ್ವೆಲ್ ಡ್ರಿಲ್ ಮಾಡಿ ಪೈಪ್ ಲೈನ್ ಮುಖಾಂತರ ನೀರು ಕೂಡ ಸ್ಟಾಪ್ ಆಗುತ್ತೆ. ಸೊ ಆಮೇಲೆ ಅದು ಒಂದು ಸಂಪು ಮತ್ತೆ ಓವರ್ ಟ್ಯಾಂಕ್ ಆಗುತ್ತೆ, ಒಂದು 4 ರಿಂದ 6 ತಿಂಗಳು ಆಗುತ್ತೆ. ಆಮೇಲೆ ಕನೆಕ್ಷನ್ ಮಾಡ್ತೀವಿ, ಸಾಹೇಬ್ರ ಜೊತೆ ಡಿಸ್ಕಷನ್ ಮಾಡಿ ಪ್ಲಾನ್ ಮಾಡ್ತೀವಿ. ಸೊ ಫಸ್ಟ್ ಬಂದು ಸರ್ ನಾವು ಬೋರ್ವೆಲ್ ಡ್ರಿಲ್ ಮಾಡ್ತೀವಿ, ಪೈಪ್ ಲೈನ್ ವರ್ಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಆ ಊರುಗಳದ್ದು ಓವರ್ ಟ್ಯಾಂಕಿಗೆ ಕನೆಕ್ಟ್ ಮಾಡ್ಬಿಟ್ಟು ಸಂಪು ಮತ್ತೆ ಓವರ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಕನೆಕ್ಷನ್ ಮಾಡ್ತಾರೆ. ಸೊ ವಿತಿನ್ 2.5 ಮಂತ್ಸ್ ಅಲ್ಲಿ ದೊಡ್ಡ ತುಮಕೂರು ಕ್ಲಿಯರ್ ಆಗುತ್ತೆ. 2.5 ಮಂತ್ ದೊಡ್ಡ ತುಮಕೂರು. ಇನ್ನೊಂದು 15-20 ಡೇಸ್ ಎಕ್ಸ್ಟ್ರಾ ಭದ್ರಾವತಿಲಿ ಆಗುತ್ತೆ. 3 ತಿಂಗಳು ಅಂತ ಆಗುತ್ತೆ. 4 ತಿಂಗಳೊಳಗೆ ನೀರಂತೂ ಕುಡಿತೀವಿ. ಹೌದು ಸರ್. ಎಲ್ಲ ಕ್ಲಿಯರ್ ಏನಪ್ಪ, ಇನ್ನೇನಾದ್ರೂ ಕೇಳೋದು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ. ನಮ್ಮ ದೇಶದಲ್ಲಿ 10 minutes is never 10 minutes. 10 ನಿಮಿಷ ಕೆಲಸ ಆಗುತ್ತೆ ಅಂತ ಅದು ಆಗಲ್ಲ ಸರ್. ಅದಕ್ಕೆ ದಯವಿಟ್ಟು ಇನ್ನ ಒಂದು 15 ದಿನ ಎಕ್ಸ್ಟ್ರಾ ತಗೊಂಡು ನಮಗೆ ಕರೆಕ್ಟ್ ಆಗಿ ಹೇಳಿ, ಯಾಕಂದ್ರೆ ದಿಸ್ ಇಸ್ ಇಂಪಾರ್ಟೆಂಟ್. ಈಗ 5 ತಿಂಗಳು ಮಾಡಿ ಸರ್, ಸರ್ ಇವಾಗ ನೀವು ಏನು ಡಾಕ್ಯುಮೆಂಟರಿ ಮಾಡಿದಿರಿ ಅದ್ರ ಕಾಪಿ ಕೊಡಕ್ಕಾಗುತ್ತಾ ಸರ್?
ನಾಳೆ ಪೇಪರ್ ನೋಟಿಫಿಕೇಶನ್ ಅದೇ ಅದು ಅಷ್ಟಾಯ್ತು ಅಂದ್ರೆ ಒಂದ್ ರೀತಿಯಲ್ಲಿ ಪಾಸಿಟಿವ್ ನಾವು ಯೋಚನೆ ಮಾಡ್ಬೋದು. ಅಡ್ಮಿನ್ ಅಪ್ರೂವಲ್ ಆಗಿದೆ, ಟೆಕ್ನಿಕಲ್ ಸೈನ್ ಕಾಪಿನೇ ಇದೆ ಸರ್, ಸರ್ಕಾರದಿಂದ ಬಂದಿದೆ. ಮತ್ತೆ ಇಂಜಿನಿಯರ್ ಚೀಫ್ ಇಂದ ಬಂದಿದೆ. ಕರೆಕ್ಟ್ ಮಾಡಿ ಕೇಳಿ ಸಿಗ್ನೇಚರ್ ಹೌದು ಸಮಿತಿ ಅಲ್ಲ ಗುರು. ವಾರದಲ್ಲಿ ಒಂದಿನ ಹೇಳ್ತೀವಿ. ಅದು ರೈಟಿಂಗ್ ಸಿಗ್ನೇಚರ್ ರೈಟಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಏನೋ ಅಂತ ಮತ್ತೆ ಆಮೇಲೆ ಹೇಳಿದ್ರೆ ಆಗ್ಬೇಕು. ಸೊ ನಮ್ಮ ಇಲಾಖೆಯಿಂದ ಏನು ಓಕೆ ಸರ್ ಎಲ್ಲ ಮಾತಾಡ್ತಾರೆ. ಇದೇ ನಿಮ್ಮ ಸಾಧನ ಗಾಳಿಯಲ್ಲಿ ನೀರು ಬರೋದಕ್ಕೆ ಅದೆಲ್ಲ ಸರಳ ಪ್ಲಾನಿಂಗ್ ಮಾಡಿ ನೀವು ಇಲ್ಲೇ ಕುಡಿಯೋದು. ಗಾಳಿಯಲ್ಲಿ ತೇವಾಂಶ ಇರುತ್ತಲ್ಲ ಅದನ್ನ ಅಟ್ರಾಕ್ಷನ್ ಮಾಡಿ ಕುಡಿಯೋದು ಇಲ್ಲ ಅದು ಕೂಡ ಮಾಡಿ ಇದು ಮಾಡ್ತಾರೆ. ಅದೆಲ್ಲ ಫಿಕ್ಷನ್. ಈಗ ರಿಯಾಲಿಟಿ ಹೇಳಿದ್ದಾರೆ, ನಾವು ಒಪ್ಕೊಳ್ಳೋಣ. ನಾವು ಪ್ರೆಸೆಂಟೇಷನ್ ಮಾಡ್ತೀವಿ. ಮಾಡ್ಲಿ ಸರ್, ಫಸ್ಟ್ ಇದಾಗ್ಲಿ ಸರ್.